ಮಾತಾಡ್ತಾ ಇದ್ದೇನೆ, ಕಾರಣ ಸಮಯ ಬಹಳ ಚುಟುಕಾಗಿದೆ, ಸಂಕ್ಷಿಪ್ತವಾಗಿದೆ. ಆದುದರಿಂದ ಮಾತ್ರವಲ್ಲ, ಈ ಭಾರತಕ್ಕೆ ಬೇಕಾಗಿ ಎಷ್ಟೋ ಅಭಿವೃದ್ಧಿ ಪರವಾದ ಕೆಲಸಗಳನ್ನು ಮಾಡಿದ್ದು ಮಾತ್ರವಲ್ಲ, ಡಿಕ್ಲರೇಷನ್ ಕಾನೂನುಗಳನ್ನು ಜಾರಿಗೊಳಿಸಿದ್ದು ಮಾತ್ರವಲ್ಲ, ಉಳುವವನೇ ಭೂಮಿಯ ಒಡೆಯ ಅಥವಾ ಊಳಿಗಮಾನ್ಯ ಪದ್ಧತಿ ಎಂಬಂತಹ ಒಂದು ನೀಚ ಪದ್ಧತಿಯನ್ನು ಸಂಪೂರ್ಣವಾಗಿ ದೂರ ಮಾಡಿದಂತಹ ಒಂದು ವ್ಯಕ್ತಿಯಾಗಿದ್ದಾರೆ ಟಿಪ್ಪು ಸುಲ್ತಾನ್ ಶಹೀದ್ ಎಂಬುದನ್ನು ಸಹ ನಾವು ನೆನಪಿಡಬೇಕಾಗಿದೆ. ಅದೇ ರೀತಿ ಟಿಪ್ಪು ಸುಲ್ತಾನ್ ಶಹೀದ್ರವರನ್ನು ದೇಶದ್ರೋಹಿ ಅಂತ ಕೆಲವರು ಚಿತ್ರಿಸ್ತಾ ಇದ್ದಾರೆ. ಆದರೆ ಯಾವ ದೇಶಕ್ಕೆ ಆಗಿದೆ ಅವರು ದ್ರೋಹ ಮಾಡಿದ್ದು? ಅವರು ಒಂದು ವೇಳೆ ದೇಶದ್ರೋಹಿ ಅಥವಾ ಪಟ್ಟದ ಆಸೆಗೆ ಬೇಕಾಗಿ, ಅರಮನೆಯ ಆಸೆಗೆ ಬೇಕಾಗಿ ಅವರು ಒಂದು ವೇಳೆ ಯುದ್ಧ ಮಾಡಿದ್ದಲ್ಲಿ ಮೈಸೂರಿನ ಒಡೆಯರ ಅರಮನೆ ಯಾವುದಾಗಿತ್ತು? ಆ ಮೈಸೂರಿನ ಅರಮನೆಯಾಗಿತ್ತು. ಒಂದು ವೇಳೆ ಅಧಿಕಾರದ ವ್ಯಾಮೋಹಕ್ಕೆ ಬಲಿ ಬಿದ್ದು ಟಿಪ್ಪು ಸುಲ್ತಾನ್ ರವರು ಅಧಿಕಾರಕ್ಕೆ ಬೇಕಾಗಿ ಇಂತಹ ಒಂದು ಕೆಲಸಗಳನ್ನು ಮಾಡಿದ್ದರೆ ಅವರು ಅರಮನೆಯನ್ನಾಗಿ ಸೆಲೆಕ್ಟ್ ಮಾಡಬೇಕಾಗಿರುವುದು ಶ್ರೀರಂಗಪಟ್ಟಣವನ್ನಲ್ಲ, ಬದಲಾಗಿ ಮೈಸೂರು ಅರಮನೆಯನ್ನಾಗಿತ್ತು. ಅದನ್ನು ಸಹ ನಾವು ಆಲೋಚನೆ ಮಾಡಬೇಕಾಗಿದೆ. ಒಂದು ವೇಳೆ ರಾಜರನ್ನೆಲ್ಲ ಕೆಳಗಿಳಿಸಿ ನಾನೇ ಇಲ್ಲಿನ ರಾಜ ಆಗಬೇಕು ಎಂಬಂತಹ ಒಂದು ಆಸೆ ಇದ್ದರೆ ಮೈಸೂರಿನ ಅರಮನೆ ಇಂದು ಟಿಪ್ಪು ಸುಲ್ತಾನ್ ರವರ ಅರಮನೆಯಾಗಬೇಕಾಗಿತ್ತು. ಆಗಲಿಲ್ಲ. ಬದಲಾಗಿ 16 ಕಿಲೋಮೀಟರ್ಗಳು ದೂರ ಇರುವಂತಹ ಶ್ರೀರಂಗಪಟ್ಟಣವನ್ನು ತನ್ನ ಸೇನಾಧಿಪತಿ ಕಾರ್ಯಾಲಯವನ್ನಾಗಿ ಅವರು ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ, ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳುವಾಗ ನಿಜವಾಗಿ ಇದು ದೇಶದ್ರೋಹದ ಕ್ರಮ ಅಲ್ಲ. ಬದಲಾಗಿ ಅಲ್ಲಿನ ಸಾಮಂತರು ಒಂದು ಭಾಗದಲ್ಲಿ, ಪಾಳೆಗಾರರು ಒಂದು ಭಾಗದಲ್ಲಿ, ಬ್ರಿಟಿಷರು ಒಂದು ಭಾಗದಲ್ಲಿ, ತಂಜಾವೂರಿನ ದೊರೆಗಳು ಒಂದು ಭಾಗದಲ್ಲಿ, ಮತ್ತೊಂದು ಭಾಗದಲ್ಲಿ ಹೈದರಾಬಾದ್ ನಿಜಾಮರು, ಈ ಕೃಷ್ಣದೇವರಾಯ ಒಡೆಯರ ನಂತರ ಕಾಲದಲ್ಲಿ ಹೀಗೆ ಈ ಮೈಸೂರು ರಾಜ್ಯವನ್ನು ಕಬಳಿಸಲಿಕ್ಕೆ, ಅದರ ಮೇಲೆ ದಾಳಿ ಮಾಡಲಿಕ್ಕೆ ಹೊಂಚು ಹಾಕ್ತಾ ಇರುವಾಗ ಅವರೆಲ್ಲರ ದಾಳಿಯನ್ನು ಹಿಮ್ಮೆಟ್ಟಿಸುವ ರೀತಿಯಲ್ಲೇ ಅಲ್ಲಿ ಒಂದು ಸೆಕ್ಯೂರಿಟಿಯಾಗಿ ನಿಂತದ್ದು ಹೈದರಲ್ಲಿ ಮತ್ತು ಟಿಪ್ಪು ಸುಲ್ತಾನ್ ಶಹೀದ್ ಆಗಿದ್ದರು ಎಂಬುದನ್ನು ಚರಿತ್ರೆ ಯಾವತ್ತೂ ಮರೆಯಬಾರದು ಎಂಬುದನ್ನು ಹೇಳಬಯಸ್ತಾ ಇದ್ದೇನೆ. ಒಂದು ವೇಳೆ ಅಲ್ಲಿ ಟಿಪ್ಪು ಇಲ್ಲ ಅಂತಾದರೆ, ಒಂದು ವೇಳೆ ಅಲ್ಲಿ ಹೈದರಲ್ಲಿ ಇಲ್ಲ ಅಂತಾದರೆ ಸಾಮಂತರು ಸ್ವಲ್ಪ ಹೇಳ್ಕೊತಾರೆ, ಮತ್ತೊಬ್ಬರು ಪಾಳೆಗಾರರು ಹೇಳ್ಕೊತಾರೆ, ಹೈದರಾಬಾದ್ ನಿಜಾಮರು ಹೇಳ್ಕೊತಾರೆ, ಹೀಗೆ ಹಲವಾರು ಮಂದಿ ಆ ಕಡೆಯಿಂದ ಈ ಕಡೆಯಿಂದ ಬ್ರೆಡ್ ತಿನ್ನುವ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಹೇಳ್ಕೊಂಡು ಮೈಸೂರು ರಾಜ್ಯ ನಿರ್ನಾಮ ಆಗ್ತಾ ಇತ್ತು. ಆದರೆ ಆಗಲಿಲ್ಲ. ಬರೋಬ್ಬರಿ 30 ವರ್ಷಗಳ ಕಾಲ ಮೈಸೂರು ರಾಜ್ಯ ಎಂಬ ರೀತಿಯಲ್ಲೇ ಅಲ್ಲಿ ನಡೆದಿತ್ತು ಎಂಬುದನ್ನು ನಾವು ಚರಿತ್ರೆಯಲ್ಲಿ ಕಾಣಬಹುದು. ಎಲ್ಲ ಸಾಧ್ಯವಾದದ್ದು ಏನು? ಆ ಟಿಪ್ಪು ಒಬ್ಬರು ಧಾರ್ಮಿಕವಾಗಿ ಬಹಳ ಶ್ರದ್ಧೆಯುಳ್ಳಂತಹ ವ್ಯಕ್ತಿಯಾಗಿದ್ದರು. ಹಜರತ್ ಸಯ್ಯದ್ನಾ ಉಮರ್ ಫಾರೂಕ್ ಆಜಮ್ ರದಿಯಲ್ಲಾಹು ತಆಲಾ ಅನ್ಹುರವರ ಆ ಪರಂಪರೆಯಲ್ಲಿ ಹುಟ್ಟಿದಂತಹ ಮಹಾನ್ ವ್ಯಕ್ತಿಯಾಗಿದ್ದರು ಟಿಪ್ಪು ಸುಲ್ತಾನ್. ಮಾತ್ರವಲ್ಲ, ಮುಸಲ್ಮಾನರು ಹಲವಾರು ಮಂದಿ ಇರುವುದರಿಂದ ಒಂದು ವಿಷಯವನ್ನು ಹೇಳ್ತಾ ಇದ್ದೇವೆ, ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಮಾಡ್ತೀರಿ ಓಕೆ, ಅದೇ ರೀತಿ ಟಿಪ್ಪುರ ಬಗ್ಗೆ ಜೈಕಾರವನ್ನು ಹಾಕ್ತೀರಿ ಓಕೆ. ಆ ಟಿಪ್ಪುರವರು ನಮಗೆ ತೋರಿಸಿದಂತಹ ಒಂದು ಇಸ್ಲಾಮಿಕ್ ಮಾದರಿ ಇದೆ. ಆ ಇಸ್ಲಾಮಿಕ್ ಮಾದರಿ ಏನು? ಅವರು ತಮ್ಮ ಜೀವನದಲ್ಲಿ ಬುದ್ಧಿ ಬಂದಂದಿನಿಂದ ಒಂದೇ ಒಂದು ನಮಾಜನ್ನು ಕಜಾ ಮಾಡಲಿಲ್ಲ ಎಂಬುದನ್ನು ಸಹ ನಾವು ನೆನಪಿಟ್ಕೋಬೇಕಾಗಿದೆ. ಕೇವಲ ಟಿಪ್ಪು ಜಯಂತಿ ಜೈ ಅಂತ ಹೇಳೋದು ಮಾತ್ರವಲ್ಲ, ಅವರು ತೋರಿಸಿಕೊಟ್ಟಂತಹ ಆ ಒಂದು ಆದರ್ಶ, ಅದನ್ನು ಸಹ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ. ಇಲ್ಲಿನ ಹಿಂದೂಗಳಿಗೆ, ಇಲ್ಲಿನ ಹಲವಾರು ವಿಭಾಗದವರಿಗೆ, ದಲಿತರಿಗೆ, ಎಲ್ಲರಿಗೂ ಸಹ ಸಮಾನ ರೀತಿಯ ಹಕ್ಕನ್ನು ಕೊಡಬೇಕು ಎಂದು ವಾದಿಸಿದ್ದು ಮಾತ್ರವಲ್ಲ, ಆ ರೀತಿಯಲ್ಲಿ ನಡ್ಕೊಂಡದ್ದು ಮಾತ್ರವಲ್ಲ. ನಮಗೆ ಗೊತ್ತಿದೆ, ಈಗ ಪಡಿತರ ವ್ಯವಸ್ಥೆ, ಈ ಪಡಿತರ ವ್ಯವಸ್ಥೆಯನ್ನು ಭಾರತದಲ್ಲಿ ಮೊಟ್ಟ ಮೊದಲಾಗಿ ತಂದದ್ದು ಅದು ಶಹೀದೇ ಮಿಲ್ಲತ್ ಟಿಪ್ಪು ಸುಲ್ತಾನ್ ಅವರಾಗಿದ್ದಾರೆ ಎಂಬುದನ್ನು ಸಹ ನಾವು ನೆನಪಿಟ್ಕೋಬೇಕಾಗಿದೆ. ಮಾತ್ರವಲ್ಲ, ಮಾನ್ಯ ದಿವಂಗತ ರಾಷ್ಟ್ರಪತಿ ದಿವಂಗತ APJ ಅಬ್ದುಲ್ ಕಲಾಂ ರವರು ನಾಸಾಕ್ಕೆ ಹೋದರು. ಅಮೆರಿಕದ ಆ ನಾಸಾಕ್ಕೆ ಹೋದಾಗ ಅಲ್ಲಿ ಒಂದು ಚಿತ್ರವನ್ನು ಕಾಣ್ತಾ ಇದ್ದಾರೆ. ಒಂದು ದ್ವೀಪದಲ್ಲಿ ಹೋದಾಗ ಒಂದು ಚಿತ್ರವನ್ನು ಕಾಣ್ತಾ ಇದ್ದಾರೆ. ಒಂದು ಹೆಲಿಕಾಪ್ಟರ್ ಅಥವಾ ಒಂದು ಕ್ಷಿಪಣಿ. ಆ ಕ್ಷಿಪಣಿ ಯಾರಿಗೆ ವಿರುದ್ಧ ಬಿಡ್ತಾ ಇದ್ದಾರೆ? ಅದೇ ಒಂದು ಕಪ್ಪು ಡ್ರೆಸ್ ಧರಿಸಿದಂತಹ ಸೈನಿಕರ ವಿರುದ್ಧ ಕ್ಷಿಪಣಿಯನ್ನು ಬಿಡುವಂತಹ ಒಂದು ಚಿತ್ರ. ಅದರ ಬಗ್ಗೆ ಮಾನ್ಯ APJ ಅಬ್ದುಲ್ ಕಲಾಂ ರವರು ಕೇಳಿದರಂತೆ, ಏನಿದು, ಏನಾಗಿದೆ ಇದು, ಈ ಒಂದು ಚಿತ್ರದ ಅರ್ಥವೇನು ಅಂತ ಹೇಳುವಾಗ ಅಲ್ಲಿನ ಮುಖ್ಯಸ್ಥರು ಹೇಳ್ತಾರೆ, ಇದು ನಿಮ್ಮ ಭಾರತದ
ಇದು ನಿಮ್ಮ ಭಾರತದ ಏಕೈಕ ಧೀರ ಪುತ್ರ ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್ ಅವರು ಅಂದು ಕಂಡು ಹಿಡಿದಂತಹ ಮಿಸೈಲ್ನ ಒಂದು ಸೂಚನೆಯಾಗಿದೆ ಅಥವಾ ಕ್ಷಿಪಣಿಯ ಸೂಚನೆಯಾಗಿದೆ ಎಂಬುದನ್ನು ಹೇಳುವುದಾದರೆ, ಸಹೋದರರೇ, ನಾವು ಮಾತ್ರ ಎಂತಹ ಒಂದು ವಿಪರ್ಯಾಸದಲ್ಲಿದ್ದೇವೆ ಅಂತ ಹೇಳಿದರೆ, ಇಡೀ ದಕ್ಷಿಣ ಭಾರತವನ್ನು ಆಳಿದಂತಹ ಒಬ್ಬ ರಾಜನ ಬಗ್ಗೆ ಹೆಮ್ಮೆ ಪಡುವ ಬದಲು ಆ ರಾಜನನ್ನು ಎಷ್ಟು ಸಾಧ್ಯವಿದೆ ಅಷ್ಟು ಕೆಳಗೆ ನೂಕಲಿಕ್ಕೆ ಮಾತ್ರ ನಾವು ಪೈಪೋಟಿ ಮಾಡ್ತಾ ಇದ್ದೇವೆ ಅಂತ ಹೇಳುವಾಗ ನಮ್ಮ ವಿಪರ್ಯಾಸ ಅಂತ ಹೇಳದೆ ವೃತ್ತಿ ಇಲ್ಲ. ಎಷ್ಟರವರೆಗೆ ಅಂತ ಹೇಳಿದರೆ, ಇದೇ ಬ್ರಿಟಿಷರು ಆ ಬ್ರಿಟಿಷರು ಈ ಟಿಪ್ಪುರನ್ನು ಕೊಂದ ನಂತರ ಒಬ್ಬ ಸೈನಿಕ ಬೇಗ ಬಂದು ಟಿಪ್ಪುರವರು ಹಿಡಿದಂತಹ ಆ ಪವಿತ್ರ ಖಡ್ಗವನ್ನು ಎತ್ತಿ ಹಿಡಿದುಕೊಂಡು ಹೀಗೆ ಹೆಮ್ಮೆಯಿಂದ ಹೇಳ್ತಾನೆ, ಜಗತ್ತು ಕಂಡ ಶ್ರೇಷ್ಠನಾದಂತಹ ಧೀರ ಹಿಡಿದಂತಹ ಒಂದು ಕತ್ತಿ ಅಥವಾ ಖಡ್ಗವನ್ನು ಹಿಡಿಯಲಿಕ್ಕೆ ನನಗೆ ಭಾಗ್ಯ ಲಭಿಸಲ್ಲ ಎಂಬಂತಹ ಒಂದು ರೀತಿಯಲ್ಲೇ ಅವನು ಹೇಳುತ್ತಾ ಇದ್ದಾರೆ. ಮಾತ್ರವಲ್ಲ, ಇದೇ ವೆಲ್ಲೆಸ್ಲಿ ಟಿಪ್ಪು ಮಾಡಿದಂತಹ ಜಾಗವನ್ನು ಅಂದೇ ತೀರ್ಮಾನ ಮಾಡಿಬಿಡ್ತಾ ಇದ್ದಾನೆ. ಇದು ಒಂದು ಅದ್ಭುತವಾದ ಸ್ಮಾರಕವಾಗಿದೆ ಟಿಪ್ಪು ಮಾಡಿದಂತಹ ಒಂದು ಭೂಮಿ ಎಂಬುದನ್ನು ಸಹ ಅವರು ತಿಳ್ಕೊಂಡಿದ್ದಾರೆ. ಆದರೆ ನಮ್ಮಲ್ಲಿ ಪೈಪೋಟಿಗಿಳಿತಾ ಇದ್ದಾರೆ. ಟಿಪ್ಪು ಇಂತವ ಅಂತ ಹೇಳಿ ಅವರನ್ನು ಬಹಳ ನಿಂದನೆಗೊಳಿಸಲಿಕ್ಕೆ ನಾವು ಪೈಪೋಟಿಗೊಳಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೊಂದಿಗೆ ಹೇಳುವಂತಹ ಒಂದು ಮನವಿ, ನಾವು ಟಿಪ್ಪುವನ್ನು ಕೇವಲ ಬ್ರಿಟಿಷ್ ನಿರ್ಮಿತ ಇತಿಹಾಸದಿಂದ ನೋಡುವುದು ಬೇಡ. ಬದಲಾಗಿ ಟಿಪ್ಪುವನ್ನು ನೋಡಬೇಕಾಗಿರುವುದು ನಿಷ್ಪಕ್ಷಪಾತಿಗಳಾದ ಹಲವಾರು ವಿದ್ವಾಂಸರುಗಳಿದ್ದಾರೆ, ಹಲವಾರು ಚರಿತ್ರೆಗಾರರಿದ್ದಾರೆ. ಅವರ ಚರಿತ್ರೆಯನ್ನು ಸಹ ನೋಡೋಣ. ಇವರನ್ನು ನೋಡಬೇಡ ಅಂತಲ್ಲ, ಅವರನ್ನು ನೋಡುವಾಗ ನಾನು ಈಗಾಗಲೇ ಹೇಳಿದಂತೆ ಮಲಬಾರಿನ ಕ್ರೈಸ್ತರು 60,000 ಮಂದಿ ಕ್ರೈಸ್ತರನ್ನು ಇಸ್ಲಾಮಿಗೆ ಮತಾಂತರ ಮಾಡಿದ್ರು ಅಂತ ಹೇಳ್ತಾರೆ. ಅದೇ ಮಲಬಾರಿನ 100 ವರ್ಷದ ನಂತರ ಅಲ್ಲಿನ ಮಲಬಾರಿನ ಜನತೆ ಎಷ್ಟಿತ್ತು? ಕೇವಲ 1 ಲಕ್ಷದ ಹತ್ತಿರ ಮಾತ್ರ ಇತ್ತು. ಅಂದರೆ 1 ಲಕ್ಷಕ್ಕೆ ಕೇವಲ 40,000 ಮಂದಿ ಮಾತ್ರ ಜನಸಂಖ್ಯೆ ಜಾಸ್ತಿ ಆದದ್ದ. ಮಾತ್ರವಲ್ಲ, ಈ ಮಲಬಾರ್ನಲ್ಲಿ ಅಥವಾ ಮಲಬಾರ್ ಅಂದ್ರೆ ಕೋಸ್ಟಲ್ ಕರಾವಳಿ ಪ್ರದೇಶ, ಆ ಕರಾವಳಿ ಪ್ರದೇಶದಲ್ಲಿ ಕೇವಲ 60,000 ಮಂದಿ ಕ್ರೈಸ್ತರು ಮಾತ್ರವಿದ್ದದ್ದ. ಮುಸಲ್ಮಾನರು ಇರ್ಲಿಲ್ವಾ? ಯಾರು ಇರ್ಲಿಲ್ವಾ? ಕೇವಲ ಇಂತಹ ಒಂದು ಅನಧಿಕೃತವಾದಂತಹ ಅಂಕಿಅಂಶಗಳು ನೀಡುವ ಮೂಲಕ ಟಿಪ್ಪುರವರ ಆ ಒಂದು ಅಪಮಾನವನ್ನು ಮಾಡ್ತಾ ಇರುವಂತಹ ವಿಷಯ ಬಹಳ ಖೇದವೆನಿಸ್ತಾ ಇದೆ. ನಾನು ನಿಲ್ಲಿಸ್ತಾ ಇದ್ದೇನೆ. ಈ ರೀತಿ ಟಿಪ್ಪುರವರನ್ನು ನಾವು ಕೊಂಡಾಡುವುದು ಮಾತ್ರವಲ್ಲ, ಅವರ ನಿಜವಾದಂತಹ ಒಂದು ಚರಿತ್ರೆಯನ್ನು ನಾವು ತಿಳ್ಕೋಬೇಕು. ಅದೇ ರೀತಿ ಇಲ್ಲಿ ಹಲವಾರು ಮಂದಿ ಪತ್ರಿಕಾ ಮಾಧ್ಯಮಗಳಿದ್ದಾರೆ, ಅದೇ ರೀತಿ ಹಲವಾರು ಜರ್ನಲಿಸ್ಟ್ಗಳಿದ್ದಾರೆ, ವಿದ್ಯಾರ್ಥಿಗಳಿದ್ದೀರಾ ಅಥವಾ ಎಲ್ಲರೂ ಸಹ ನಾವು ತಿಳ್ಕೋಬೇಕಾಗಿದೆ. ಕಿತ್ತೂರು ಚೆನ್ನಮ್ಮ ಆಗಲಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಲಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಾಗಲಿ, ಇಂತಹ ಹಲವಾರು ಸ್ವಾತಂತ್ರ್ಯ ಧೀರ ಹೋರಾಟಗಾರರನ್ನು ನಾವು ಯಾವ ರೀತಿ ಗೌರವಿಸ್ತೇವೋ, ಆಫ್ಟರ್ ಆಲ್ ಕೊನೆಯ ಪಕ್ಷ ಈ ಬ್ರಿಟಿಷರ ವಿರುದ್ಧ ಹೋರಾಡಿದ್ದಾರೆ ಎಂಬ ಒಂದೇ ಒಂದು ಕಾರಣವಿಟ್ಟನ್ನಾದರೂ ನಾವು ಟಿಪ್ಪುವನ್ನು ಒಂದು ಸಣ್ಣ ಸಲ್ಯೂಟ್ ಆದರೂ ನಾವು ಕೊಡಲಿಕ್ಕೆ ತಯಾರಾಗಿರಬೇಕು ಎಂದು ಮಾತ್ರ ಹೇಳುತ್ತಾ, ಟಿಪ್ಪುವಿನ ಅಂತ್ಯ ಏನಾಗಿತ್ತು, ಹೇಗಾಗಿತ್ತು ಎಂಬುದು ಸಹ ನಮಗೆಲ್ಲ ಗೊತ್ತಿದೆ. ಟಿಪ್ಪುವಿನ ಅಂತ್ಯ ಹೇಗಾಗಿತ್ತು? ಟಿಪ್ಪುವನ್ನು ಕೊಂದದ್ದು ಬ್ರಿಟಿಷರು ಅಂತ ನಾವು ಒಮ್ಮೆಲೆ ಹೇಳಿಬಿಡುವುದಲ್ಲ. ನಿಜವಾಗಿ ಟಿಪ್ಪುವನ್ನು ಕೊಂದಿದ್ದು ಭಾರತೀಯರು. ಒಂದು ವೇಳೆ ಇಷ್ಟರವರೆಗೆ ಅಂತ ಹೇಳಿದರೆ ತನ್ನ ಈ ಬ್ರಿಟಿಷರ ಕಾಲನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸಬೇಕು ಎಂಬಂತಹ ಒಂದು ಉದ್ದೇಶವಂತ ಕಾರಣದಿಂದಲೇ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸ್ವಲ್ಪ ಶರಣಾಗಬೇಕಾಗಿ ಬಂತು. ಆದರೆ ಶರಣಾಗಿ ಸುಮ್ಮನೆ ಇರಲಿಲ್ಲ, ಬದಲಾಗಿ ಅರ್ಧಂಬರ್ಧ ರಾಜ್ಯವನ್ನು ಬಿಟ್ಟುಕೊಟ್ಟರು. ಇನ್ನು ಅರ್ಧ ರಾಜ್ಯದ ಮೂಲಕ ಮತ್ತೊಮ್ಮೆ ಬ್ರಿಟಿಷರ ಮೇಲೆ ದಾಳಿ ಮಾಡಬೇಕು ಎಂಬ ಉದ್ದೇಶದಿಂದಲೇ ತನ್ನ ಮಕ್ಕಳನ್ನು 3 ಲಕ್ಷ ರೂಪಾಯಿ ದಂಡ ಕೊಡುವಷ್ಟರ ಮಟ್ಟಿಗೆ ತನ್ನ ಮಕ್ಕಳನ್ನು ಒತ್ತ ಇಟ್ಟಂತಹ ಒಂದೇ ಒಂದು ಚರಿತ್ರೆ ಯುದ್ಧ ಚರಿತ್ರೆಯಲ್ಲೇ ಇಲ್ಲ ಎಂಬುದನ್ನು ನಾವು ನೆನಪಿಟ್ಕೋಬೇಕಾಗಿದೆ. ಯುದ್ಧದ ಫೈನ್ ಕಟ್ಟುವುದಕ್ಕಿಂತ ಮೊದಲು ಆ ಕಟ್ಟುವಷ್ಟು ತನಕ ನಿಮ್ಮ ಯಾರಾದರೂ ಒಬ್ಬರನ್ನು ಇಲ್ಲಿ ಒತ್ತೆಯಾಳಾಗಿಡಬೇಕು ಅಂತ ಹೇಳುವಾಗ ತನ್ನ 2 ಸಣ್ಣ ಮಕ್ಕಳನ್ನು ಒತ್ತೆಯಾಳಾಗಿ ಇಡುವಂತಹ ಒಂದು ಮನಸ್ಸು ತೋರಿದ್ದು ಅದು ದೇಶ ಪ್ರೇಮದ ಒಂದು ಸೂಚನೆಯಾಗಿದೆ ಎಂಬುದನ್ನು ಸಹ ನಾವು ನೆನಪಿಟ್ಕೋಬೇಕಾಗಿದೆ. ಆದುದರಿಂದಲೇ ಇಂತಹ ಒಂದು ಚರಿತ್ರೆ 230 ವರ್ಷಗಳಾಗ್ತಾ ಬಂತು, ಇಂದಿಗೂ ಸಹ ಯಾರು ಮಾಡಲಿಲ್ಲ ಅಥವಾ ಅದಕ್ಕಿಂತ ಮೊದಲು ಯಾರು ಮಾಡಲಿಲ್ಲ ಎಂಬುದನ್ನು ನಾವು ನೆನಪಿಟ್ಕೋಬೇಕಾಗಿದೆ. ಒಂದು ವೇಳೆ ಅವರ
ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಡಲಿಲ್ಲ ಅಂತ ಹೇಳೋದಾದರೆ ಆ ನಂತರ 1799 ನಂತರ 1857 ಪ್ರಪ್ರಥಮ ಭಾರತದಂಗೆ ಅಲ್ಲಿ ಮುಟ್ಟ ಯಾರಾಗಿದ್ರು ಈ ರೀತಿ ಸಮರ್ಥವಾಗಿ ಬ್ರಿಟಿಷರನ್ನು ಎದುರಿಸಿದ್ದು? ಯಾರಾಗಿದ್ರು? ಸಾಮಂತರಿದ್ದಾರೆ ಅಥವಾ ಹಲವಾರು ವಿಭಾಗಗಳಿದ್ದಾರೆ, ಪಾಳೆಗಾರರಿದ್ದಾರೆ. ಇವರೆಲ್ಲರನ್ನು ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಎಂಬಂತಹ ಆ ಒಂದು ಮಹಾರಾಣಿ, ಯಾರು ಒಡೆಯರ ಪತ್ನಿಯಾಗಿದ್ದಂತಹ ಮಹಾರಾಣಿ, ಆ ಮಹಾರಾಣಿಗೂ ಒಂದು ಹೆದರಿಕೆ ಇತ್ತು, ಒಂದು ವೇಳೆ ಟಿಪ್ಪು ಮೇಲೆ ಬಂದರೆ ನಾನೇನ್ ಆಗ್ಬಹುದು ಅಂತ ಹೇಳಿ. ನಿಜವಾಗಿ ಅಂತಹ ಒಂದು ಹೆದರಿಕೆಯಾಗಲಿ ಯಾವುದೇ ಒಂದು ಹೆದರಿಕೆಗೆ ಆಸ್ಪದವೇ ಇರಲಿಲ್ಲ. ಬದಲಾಗಿ ಈ ಟಿಪ್ಪುರವರ ಅವತ್ತು ಹೋರಾಡಿದ್ದು ಇದೇ ಮೈಸೂರು ಸಂಸ್ಥಾನದ ಒಂದು ಕಾಪಾಡಲಿಕ್ಕೆ ಬೇಕಾಗಿ ಆಗಿತ್ತು. ಆದರೆ ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡು ತಿರುಮಲರಾವ್ ಮತ್ತು ನಾರಾಯಣರಾವ್ ಎಂಬಂತಹ ಇಬ್ಬರು ಸಹೋದರ ವಕೀಲರನ್ನು ಇಟ್ಟುಕೊಂಡು ಬ್ರಿಟಿಷರ ಜೊತೆ ಸಾಕ್ಷಾತ್ ಇವರೇ ಹೇಳಿದ್ದು ಎಂಬುದನ್ನು ಚರಿತ್ರೆಯಲ್ಲಿ ಕಾಣಲಾಗ್ತದೆ. ಏನು ಹೇಳಿದ್ದಾರೆ? ದಯವಿಟ್ಟು ನಮಗಾಗಿ ಅಲ್ಲದಿದ್ದರೂ ನಿಮ್ಮ ಒಳಿತಿಗಾಗಿ ಮೈಸೂರಿನ ಮೇಲೆ ದಂಡೆತ್ತಿ ಬನ್ನಿ, ಈ ಮೈಸೂರಿನ ಹುಲಿಯಾದಂತಹ ಟಿಪ್ಪು ಸುಲ್ತಾನರನ್ನು ಸದೆಬಡಿಯಿರಿ ಎಂದು ಹೇಳಿದ ಒಂದೇ ಒಂದು ಅನುಮತಿಯ ಕಾರಣದಿಂದಾಗಿತ್ತು ಆ ಟಿಪ್ಪು ಸುಲ್ತಾನರವರ ವಿರುದ್ಧ ಇಡೀ ಕೆಲವು ಮಂದಿ ವಂಚಕರು ಬೀಳಲಿಕ್ಕೆ ಕಾರಣ. ಮಾತ್ರವಲ್ಲ, ಒಂದು ಕಡೆಯಲ್ಲಿ ಮರಾಠರು, ಆ ಮರಾಠರ ಜೊತೆ ಹೇಳ್ತಾ ಇದ್ದಾರೆ ಟಿಪ್ಪು, ನೀವು ಶತ್ರುಗಳಲ್ಲ, ನಮ್ಮ ಶತ್ರುಗಳಾಗಿರುವವರು ಬ್ರಿಟಿಷರು. ನಿಜಾಮರೊಂದಿಗೆ ಹೇಳಿದ್ರು, ನೀವು ಶತ್ರುಗಳಲ್ಲ, ನಮ್ಮ ಶತ್ರುಗಳು ಬ್ರಿಟಿಷರು. ತಂಜಾವೂರಿನವರೊಂದಿಗೆ ಹೇಳಿದ್ರು, ನೀವು ಶತ್ರುಗಳಲ್ಲ, ನಮ್ಮ ಶತ್ರು ಬ್ರಿಟಿಷರು ಎಂದು ಎಷ್ಟು ಹೇಳಿದರೂ ಸಹ ಕೊನೆಯ ಗಳಿಗೆಯ ತನಕ ಎಷ್ಟು ಹೇಳಿದರೂ ಸಹ ಮರಾಠರಿಗೂ ಒಂದು ಆಸೆ ಇತ್ತು, ನಿಜಾಮರಿಗೂ ಒಂದು ಆಸೆ ಇತ್ತು, ಹೀಗೆ ಹಲವಾರು ಎಲ್ಲಾ ಮಂದಿಗೂ ಆಸೆ ಇತ್ತು ಟಿಪ್ಪುವನ್ನು ಕೆಳಗಿಳಿಸಬೇಕು. ಅದು ಯಾರೇ ಆಗಲಿ, ಭಾರತದ ಪರಮ ವೈರಿಯೇ ಆಗಿರಲಿ, ಅವರೊಂದಿಗೆ ಕೈ ಜೋಡಿಸುತ್ತಾ ಟಿಪ್ಪುವನ್ನು ಕೊನೆಗಾಡಿಸುವುದು ಮಾತ್ರ ನಮ್ಮ ಏಕೈಕ ಉದ್ದೇಶ ಎಂಬ ರೀತಿಯಲ್ಲಿ ಅವರು ಹೋರಾಡಿದ ಕಾರಣದಿಂದ ಮರಾಠರು ಮಾತ್ರವಲ್ಲ ನಿಜಾಮರು 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಎಲ್ಲ ಒಪ್ಪಂದ ಮಾಡಿಕೊಂಡ್ರು. ಏನಂತ ಅವರು ಒಪ್ಪಂದ ಮಾಡಿಕೊಂಡ್ರು, ಬ್ರಿಟಿಷರು ನಮ್ಮ ಮೇಲೆ ಯುದ್ಧಕ್ಕೆ ಬಂದ್ರೆ ಒಂದು ಭಾಗದಲ್ಲಿ ನಿಜಾಮರು ನಮ್ಮ ಸಹಾಯಕ್ಕೆ ಬರಬೇಕು, ಒಂದು ಭಾಗದಲ್ಲಿ ಮರಾಠರು ನಮ್ಮ ಸಹಾಯಕ್ಕೆ ಬರಬೇಕು ಎಂದು ಹೇಳಿದ್ದು ಮಾತ್ರವಲ್ಲ, ಆ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಈ ನಿಜಾಮರು ಎಷ್ಟು ದೊಡ್ಡ ವಂಚನೆ ಮಾಡಿದ್ರು. ನಿಜಾಮರು ಮುಸಲ್ಮಾನರಾಗಿದ್ರು, ಮರಾಠರು ಯಾರಾದ್ರು ಆಗಿದ್ರು, ಹಿಂದೂಗಳಾಗಿದ್ರು. ಈ ಇಬ್ಬರು ಸೇರಿ ಒಂದು ವೇಳೆ ಟಿಪ್ಪು ಸುಲ್ತಾನ್ ಜೊತೆ ಕೈ ಸೇರಿದ್ದರೆ ನಾವು ಮೊನ್ನೆ ಆಚರಿಸಿದ್ದು 69ನೇ ಸ್ವಾತಂತ್ರ್ಯೋತ್ಸವ ಆಗಿರ್ಲಿಕ್ಕಿಲ್ಲ, ಬದಲಾಗಿ 239ನೇ ಸ್ವಾತಂತ್ರ್ಯೋತ್ಸವ ಆಗ್ತಾ ಇತ್ತು ಗ್ಯಾರಂಟಿ ಎಂಬುದನ್ನು ನೆನಪಿಸ ಬಯಸ್ತಾ ಇದ್ದೇನೆ. ಒಂದು ವೇಳೆ ನಿಜಾಮರು ಒಂದು ಕಡೆಯಲ್ಲಿ, ಮರಾಠರು ಒಂದು ಕಡೆಯಲ್ಲಿ, ಟಿಪ್ಪು ಒಂದು ಕಡೆಯಲ್ಲಿ, 3 ಮಂದಿಯು ತ್ರಿವಳಿ ಶಕ್ತಿಗಳು ಬ್ರಿಟಿಷರ ವಿರುದ್ಧ ನಿಂತದ್ದೇ ಆದಲ್ಲಿ ಬ್ರಿಟಿಷರ ಹೆಸರು ನಿರ್ನಾಮವಾಗ್ತಾ ಇತ್ತು. ಆದರೆ ಆಗಲಿಲ್ಲ. ನಿಜಾಮರು ಮಾತು ಕೊಟ್ಟರು, ಮಾತಿಗೆ ಹಿನ್ನಡೆ ಆದರು. ಮಾತ್ರವಲ್ಲ, ಮರಾಠರು ಮಾತು ಕೊಟ್ಟರು, ಮಾತನ್ನು ವಂಚಿಸಿದ್ರು. ಮಾತ್ರವಲ್ಲ, ಸುಮ್ಮನೆ ಇದ್ರೂ ನಡೆದಿತ್ತು. ಆದರೆ ಅವರು ಮಾಡಿದ್ದೇನು? ಇದೇ ಸಾಕ್ಷಾತ್ ಪರಮ ವೈರಿಗಳಾದ ಬ್ರಿಟಿಷರ ಜೊತೆ ಕೈ ಸೇರಿಕೊಂಡು ಈ ಟಿಪ್ಪು ಸುಲ್ತಾನರವರ ವಿರುದ್ಧ ಹೋರಾಟಕ್ಕೆ ಬಂದರು. ಆದ್ದರಿಂದಲೇ ಊಟ ಮಾಡ್ತಾ ಇರುವ ಸಂದರ್ಭದಲ್ಲಿ ಪ್ರಾಣ ಬಿಡಬೇಕಾಗಿ ಬಂದರೂ ಸಹ ಕೈಯಲ್ಲಿ ಖಡ್ಗದ ಆ ಒಂದು ಹಿಡಿತ ತಪ್ಪಿರಲಿಲ್ಲ. ಮಾತ್ರವಲ್ಲ, ಇಲಾಹ ಇಲ್ಲಲ್ಲಾ ಎಂಬ ಕಲಿಮವನ್ನು ಹೇಳಿ ಮರಣ ಹೊಂದುವಾಗ ಆ ಹಿಡಿತ ಎಷ್ಟು ಬಲವಾಗಿತ್ತು ಅಂತ ಹೇಳಿದರೆ, ಇದೇ ಈ ಬ್ರಿಟಿಷ್ ಸೇನಾನಿಗಳು ಹಲವಾರು ಬಾರಿ ಯೋಚಿಸಿದ್ರು, ಸತ್ತೋಗಿದೆಯೋ ಇಲ್ವೋ ಎಂಬುದನ್ನು ಹಲವಾರು ಬಾರಿ ಪರೀಕ್ಷೆ ಮಾಡಿದ ನಂತರವಾಗಿತ್ತು ಹತ್ತಿರ ಹೋಗಲಿಕ್ಕೆ ಅವರಿಗೆ ಧೈರ್ಯ ಬಂದದ್ದು ಎಂದು ಹೇಳುವಾಗ ಇಂತಹ ಒಂದು ಮೈಸೂರ ಹುಲಿ, ಕೆಲವರು ಹೇಳ್ತಾರೆ ಅಂದು ಮೈಸೂರು ಹುಲಿ ಅಂತ ಹೇಳಿದ್ರೆ ಏನು, ಟಿಪ್ಪು ಸುಲ್ತಾನ್ ಹುಲಿ ಆಗಿದ್ರ ಅಂತ. ಹುಲಿ ಆಗಿದ್ದಕ್ಕೆ ಮಾತ್ರವಲ್ಲ ಹೇಳೋದು, ಈ ಭೂಮಿಯ ಸೂರ್ಯ ಅಂತ ಹೇಳೋದು ಯಾಕೆ, ಅಥವಾ ಜರ್ಮನಿಯ ಉಕ್ಕಿನ ಮನುಷ್ಯ ಅಂತ ಹೇಳೋದು ಯಾಕೆ, ಅಥವಾ ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳೋದು ಯಾಕೆ? ಅಂತಹ ಒಂದು ವ್ಯಕ್ತಿತ್ವ ಈ ವ್ಯಕ್ತಿಯಲ್ಲಿದ್ದರೆ ಅಂತಹ ಒಂದು ಟೈಟಲ್ ಅವರಿಗೆ ಸಿಗುತ್ತದೆ. ಅದೇ ನೀವು ಈಗಾಗಲೇ ಕೇಳಿದಂತೆ ಆ ಒಂದು ಹುಲಿಯ ಆ ಒಂದು ಗರ್ವ, ಆ ಹುಲಿಯ ಒಂದು ರಾಜಬೀರಿತನ, ಅದು ಪಡಿ ಹೆಚ್ಚಾಗಿ ಈ ಟಿಪ್ಪು ಸುಲ್ತಾನರವರಲ್ಲಿ ಇದ್ದು ಒಂದೇ ಒಂದು ಕಾರಣದಿಂದ ಇಂದಿಗೂ ಅವರೆಂದಿಗೂ ಮೈಸೂರು ಹುಲಿ ಆಗಿರ್ತಾರೆ ಎಂದು ಮಾತ್ರ ಹೇಳುತ್ತಾ ನನ್ನ ಮಾತಿ ಗುಣಗೊಳಿಸ್ತಾ ಇದ್ದೇನೆ. ಸಮಸ್ಯೆ ಹುಯೆ ಕಿರ್ದಾರ್ ಸೆ ಡರ್ ಲಗ್ತಾ ಹೈ,
चमकते हुए किरदार से डर लगता है, सच्ची तारीख की इजहार से डर लगता है। मुद्दत बीत गई फिर भी अंग्रेजों को ಟಿಪ್ಪು ಸುಲ್ತಾನ್ के तलवार से डर लगता है ಎಂದು ಮಾತ್ರ ಹೇಳುತ್ತಾ ಮಾತಿಗೆ ಕಡಿವಾಣ. ಆಖಿರ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹಿ ವ ಬರಕಾತುಹು. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ವೇದಿಕೆಗೆ ಆಗಮಿಸಿದಂಥ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ಮಾನ್ಯ ಅಧ್ಯಕ್ಷರಾದ ವೀಣಾ ವಿಜಯಾನಂದ ಕಾಶ್ಯಪ್ಪನವರ್ ಅವರಿಗೆ ಗದ್ದಿ ಮೇಡಮ್ ಅವರು ಮಾಲಾರ್ಪಣೆ ಮಾಡಿ ಗೌರವಿಸಿದರು.